ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ ಲಕ್ಷ್ಮೀ ಬ್ಯೂಟಿ ವರ್ಲ್ಡ್ನಿಂದ ಸುಸ್ವಾಗತ ಹೇಳುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ಇವತ್ತಿನ ಮುಖ್ಯ ವಿಷಯ ಕಟಿಂಗ್ ಸರಳ ರೀತಿಯಲ್ಲಿ ಬಾಬ್ ಹೇರ್ ಕಟ್ ಮಾಡುವ ವಿಧಾನ ಹೇಳುವೆ. ನಿಮಗೆ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೆಯ ವಿಡಿಯೋವನ್ನು ನಾವು ನಿಮಗೆ ತೋರಿಸಲು ಬಯಸ್ತೀವಿ. ನೋಡಿ, ಇವರು ಹೇರ್ಸ್ ಮೀಡಿಯಮ್ ಲೆಂತ್, ನಾಟ್ ಸೋ ಬಿಗ್ ನಾಟ್ ಸೋ ಶಾರ್ಟ್, ಮೀಡಿಯಮ್ ಲೆಂತ್ ಇದ್ದಾವೆ. ಈ ಹೇರ್ಸಲ್ಲಿ ನಾವು ಇವತ್ತು ಬಾಬ್ ಕಟ್ ಮಾಡುವುದನ್ನು ತೋರಿಸುತ್ತೇವೆ. ಬಾಬ್ ಕಟ್ ಮಾಡುವ ಮೊದಲು ನಾವು ಸ್ಕಾಲ್ಪನ್ನು ನೀಟಾಗಿ ತೆಗೆಯಬೇಕು. ಫಸ್ಟ್ ಮಿಡಲ್ ಸ್ಕಾಲ್ಪ್ ತೆಗೆದು ದೆನ್ ಹಾಫ್ ಇಯರ್ ತನಕ ಹೇರ್ಸ್ ಈ ಕಡೆ ಆ ಕಡೆ ಮಾಡಿಕೊಂಡು ನಂತರ ಮಿಡಲ್ ಸ್ಕಾಲ್ಪ್ ಇಯರ್ ಟು ಇಯರ್ ಮಾಡಿಕೊಂಡು ಅಲ್ಲೇ ನಾಕ್ ಹಾಕಬೇಕು. ನೋಡಿ, ಕ್ಲಿಪ್ನಿಂದ ನಾಕ್ ಹಾಕಿ ಕ್ಲಿಪ್ ಹಾಕಿ ನೆಕ್ಸ್ಟ್ ಹಿಕ್ಕದಿಕ್ಕಿರದಂತೆ ಬಾಚಿಕೊಳ್ಳಬೇಕು. ಸ್ಪ್ರೇ ಮಾಡುವುದರಿಂದ ಹೇರ್ಸ್ ಎಲ್ಲ ನೀಟಾಗಿ ಬಾಚುವುದರಿಂದ ಕಟಿಂಗ್ ನಮಗೆ ಬಹಳ ಈಸಿ ಆಗುತ್ತದೆ. ಅದಕ್ಕೆ ಯಾವಾಗಲೂ ಕಟ್ ಮಾಡುವ ಮುಂಚೆ ಸ್ಪ್ರೇ ಮಾಡಿದರೆ ಕಟಿಂಗ್ ನೀಟ್ನೆಸ್ ಇನ್ಕ್ರೀಸ್ ಆಗುತ್ತೆ. ಇವಾಗ ನೋಡಿ, ಲೆಂತ್ ಕೇಳ್ತಾ ಇದ್ದೀನಿ. ಅವರಿಗೆ ಬಾಬ್ ಕಟ್ಟಲ್ಲಿ ಭುಜದಿಂದ ಸ್ವಲ್ಪ ಕೆಳಗೆ ಬೇಕಾಗಿದೆ. ಅಲ್ಲಿಂದ ಅಲ್ಲಿವರೆಗೆ ನಾವು ಸ್ಟ್ರೇಟ್ ಕಟ್ ಮಾಡ್ಕೋಬೇಕು. ಸೀಸರ್ ಕೈಯಲ್ಲಿ ನೀಟಾಗಿ ಹಿಡಿದಿರಬೇಕು. ಸೀಸರ್ ಹಿಡಿಯೋ ಮ್ಯಾಕನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕು. ಈ ತುದಿ ಆ ತುದಿ ಸ್ವಲ್ಪ ಕರ್ವ್ ಮಾಡಿಕೊಂಡು ಸ್ವಲ್ಪ ಶೇಪ್ ತಗೊಳ್ಳಬೇಕು. ಜಸ್ಟ್ ಯು ಕಾಣಿಸ್ಲಿಕ್ಕೆ ನಮಗೆ ಸಹಾಯವಾಗುತ್ತೆ. ಕೋಮ್ ಮಾಡುತ್ತಾ ಹೇರಾಪೇರಿ ಇದ್ದ ಕೂದಲನ್ನು ನೀಟಾಗಿ ಕಟ್ ಮಾಡಿಕೊಳ್ಳಬೇಕು. ನೋಡಿ, ನಾಕ್ ಹಾಕಿದ ಹೇರನ್ನು ನಾವು ಬಿಚ್ಚುತ್ತೇವೆ. ಅದನ್ನು ಸಹ ನಾವು ನೀಟಾಗಿ ಬಾಚಿಕೋಬೇಕು. ಬಾಚಿಕೊಂಡು ಹಿಕ್ಕಿರದಂತೆ ಬಾಚಬೇಕು. ಬಾಚಿದ ನಂತರ ಅದೇ ಲೆವೆಲಲ್ಲಿ ಅದು ಸಹ ಕಟ್ ಮಾಡ್ಕೋಬೇಕು. ಆ ಹೇರ್ಸನ್ನು ಸಹ ಕಟ್ ಮಾಡುವ ರೀತಿ ತೋರಿಸ್ತಾ ಇದ್ದೀವಿ. ನೋಡಿ, ಎಷ್ಟು ಕರೆಕ್ಟಾಗಿ ಬಂತು. ದಿಸ್ ಇಸ್ ದ ಕಾನ್ಸ್ಟಾರ್ಟ್. ನೀಟಾಗಿದೆ ಕಟಿಂಗ್. ಹೇರಪೇರಿ ಇದ್ದ ಕೂದಲನ್ನು ನೀಟಾಗಿ ಕಟ್ ಮಾಡ್ಕೊತ ನೆಕ್ಸ್ಟ್ ಲೆಫ್ಟ್ ಸೈಡ್ ಇರೋ ಹೇರ್ಸನ್ನು ಹಿಂದಕ್ಕೆ ಹಾಕಿಕೊಂಡು ನೀಟಾಗಿ ಬಾಚಬೇಕು. ಅವು ಹಿಕ್ ಇರದಂತೆ ಬಾಚಿಕೊಂಡು ಅದೇ ಲೆವೆಲಲ್ಲಿ ಕಟ್ ಮಾಡುತ್ತಾ ಹೋಗಬೇಕು. ಥಿಕ್ ಹೇರ್ಸ್ ಇದ್ದಾಗ ಮಾತ್ರ ಈ ಟೈಪ್ ಮಾಡಬೇಕು ಕಟಿಂಗ್. ಥಿನ್ ಇದ್ದರೆ ಸರಳವಾಗಿ ನಾವು ಕಟ್ ಮಾಡಿಕೊಳ್ಳಬಹುದು. ಇವರು ಹೇರ್ಸ್, ಈ ಕಸ್ಟಮರ್ ಹೇರ್ ಬಹಳ ಥಿಕ್ಕಾಗಿದೆ. ಇದು ಪ್ರೊಸೆಸ್ ನಿಮಗೆ ಈಸಿ ಅನಿಸಿದರೆ ಲೈಕ್ ಪ್ಲೀಸ್. ನಾವು ಫ್ರಂಟ್ ಹೇರ್ ರೈಟ್ ಸೈಡಿಂದ ನಾವು ಬ್ಯಾಕ್ ಸೈಡ್ ಹಾಕ್ಕೊಂಡು ಅದೇ ರೀತಿ ಅದೇ ಲೆವೆಲ್ ಕಟ್ ಮಾಡುತ್ತಾ
ಹೋಗಬೇಕು. ಇವಾಗ ನೋಡಿ ಹೇರಾಪೇರಿ ಇದ್ದ ಕೂದಲನ್ನು ಸಹ ಕ್ಲಿಯರಾಗಿ ಕಟ್ ಮಾಡಿ ಕಟ್ ಮಾಡಿ ಇವಾಗ ಇನ್ನೊಮ್ಮೆ ಬಾಚಬೇಕು ಹೇರ್ಸನ್ನು. ಲಾಂಗ್ ಹೇರ್ಸಿಂದ ಶಾರ್ಟ್ ಹೇರ್ ಕಟ್ಟಿಂಗೂ ಆಯಿತು. ಇದಕ್ಕೆ ಬಾಬ್ ಕಟ್ ಸಹ ಹೇಳುತ್ತಾರೆ. ಈ ಕಟ್ಟಿಂಗ್ ಆಲ್ಮೋಸ್ಟ್ ಆಲ್ ಸ್ಕೂಲ್ ಗರ್ಲ್ಸ್, ಕಾಲೇಜ್ ಗರ್ಲ್ಸ್ ಬಹಳಷ್ಟು ಮಾಡಿಕೊಳ್ಳುತ್ತಾರೆ. ಎಷ್ಟು ಸರಳವಾಗಿ ಬಾಬ್ ಕಟ್ ಥಿಕ್ ಹೇರ್ಸಿಗೆ ಈಸಿ ಪ್ರೊಸೆಸ್ ಆಯಿತು. ಇಷ್ಟು ಮಾಡಿದರೆ ಸಾಕು, ಬಾಬ್ ಕಟ್ ನೀಟಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಅವರು ಕಸ್ಟಮರು ಫುಲ್ಫಿಲ್ ಆಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಅವ್ರ ಬಾಬ್ ಕಟ್ ಮುಗಿದಿದೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಬಾಬ್ ಕಟ್ ಕಮೆಂಟ್ ಮಾಡಿ ಹೇಳಿ. ನೋಡಿ, ಅವರು ಹೇರ್ಸ್ ಎಷ್ಟು ಥಿಕ್ಕವಾಗಿತ್ತು. ಅಂಥ ಹೇರ್ಸ್ ಇದ್ದಲ್ಲೇ ಬಾಬ್ ಕಟ್ ಈಸಿ ಮೆಥಡ್.